ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗವು ಬದಲಾಗ್ತಾ ಇರುವ ಮಾಧ್ಯಮಗಳು ಮತ್ತು ಸುದ್ದಿ ಪ್ರಸ್ತುತಿ ಎನ್ನುವಂತಹ ಸಂವಾದ ಕಾರ್ಯಕ್ರಮ ಆಯೋಜಿಸಿತ್ತು. ಸಂವಾದ ಕಾರ್ಯಕ್ರಮದಲ್ಲಿ ಟಿವಿ5 ಕನ್ನಡ ವಾಹಿನಿ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಎಎಸ್ ಅವರು ಪಾಲ್ಗೊಂಡು ಮಾತನಾಡಿದರು. ಪತ್ರಕರ್ತರು ಜನರನ್ನ ಸೆಳೆಯಲು ಮಾತ್ರ ಸುದ್ದಿಗೊಂದು ಗುದ್ದು ಕೊಡಬೇಕೆ ಹೊರತು ಸುಳ್ಳುಗಳನ್ನ ವೈಭವೀಕರಿಸಬಾರದು. ಏನೇ ಸಂದರ್ಭ ಬಂದರೂ ನಮ್ಮ ಮಾತಿನ ತಕ್ಕಡಿ ಸತ್ಯದ ಕಡೆಗೆ ವಾಲಬೇಕು. ಹೊಸ ತಂತ್ರಜ್ಞಾನಗಳ ಆಗಮನ ಮಾಧ್ಯಮಕ್ಕೆ ಪೂರಕವೇ ಹೊರತು ಮಾರಕವಲ್ಲ. ಅವುಗಳನ್ನು ಅಳವಡಿಸಿಕೊಂಡು ಹೊಸ ಬದಲಾವಣೆಗೆ ಪತ್ರಕರ್ತರು ಸಜ್ಜಾಗಬೇಕು ಅಂತ ಕರೆ ನೀಡಿದರು. ಇದೇ ವೇಳೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹೊರತಂದ ಕ್ಯಾಂಪಸ್ ಪತ್ರಿಕೆ ದಿ ಎನ್ಸಿಜೆ ಟೈಮ್ಸ್ ಬಿಡುಗಡೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಎನ್ಇಎಸ್ ಆಫ್ ಕರ್ನಾಟಕದ ಚೇರ್ಮನ್ ಡಾಕ್ಟರ್ ವೆಂಕಟರಾಮರೆಡ್ಡಿ, ಪ್ರಾಂಶುಪಾಲೆ ಡಾಕ್ಟರ್ ಸಿ ವಿಜಯಲಕ್ಷ್ಮಿ, ಡಾಕ್ಟರ್ ಜಯದೇವಪ್ಪ, ಪ್ರೊಫೆಸರ್ ಚೆಲುವಪ್ಪ, ಪ್ರೊಫೆಸರ್ ಮಮತಾ, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೈಶಾಲಿ ಎಚ್ಪಿ, ಪ್ರೊಫೆಸರ್ ರಂಗನಾಥ್ ಜಿಎನ್ ಹಾಗೂ ಅಧ್ಯಾಪಕರು ಉಪಸ್ಥಿತರಿದ್ದರು. ನಂಗೆ ಬಹಳ ಇಷ್ಟ, ಬಹಳ ಖುಷಿ ಕೊಡುವಂಥ ವಿಚಾರ ಇದೆ. ದೊಡ್ಡ LED ಸ್ಕ್ರೀನ್ ಹಾಕಿರ್ತಾರೆ, ದೊಡ್ಡ ಸ್ಕ್ರೀನ್ ಹಾಕಿರ್ತಾರೆ. ಇದರಲ್ಲಿ ಒಂದು BJP, ಒಂದು ಕಾಂಗ್ರೆಸ್, ಒಂದು JDS, ಒಂದು BSP, SP ಎಲ್ಲ ಬರ್ತಾವಲ್ವಾ. ಇದನ್ನ ಇಟ್ಕೊಂಡು ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ ಆ ಒಂದು ಫ್ಲೋನೇ ಬೇರೆ ಥರ ಇರುತ್ತೆ. ನಮ್ಮದು ಫೋರ್ಗ್ರೌಂಡ್ ಅಂತ ಒಂದು ಮಾಡ್ತೀವಿ. ಇವೆಲ್ಲ ನೀವು ಕಲ್ತ್ಕೊಳ್ಳಿ, ಬಹಳ ಫ್ಯೂಚರ್ ಇದೆ ಈ ವಿಚಾರದಲ್ಲಿ. ಬರೀ ನಾನು TV ಜರ್ನಲಿಸಮ್ಗೆ ಅಂತ ಹೇಳ್ತಿಲ್ಲ ಈ ಮಾತನ್ನು. ಫೋರ್ಗ್ರೌಂಡ್ ಅಂತ ಒಂದು ಬರುತ್ತಲ್ಲ, ಇಲ್ಲೊಂದು ಪಿಲ್ಲರ್ ಎದ್ದು ಹೇಳುತ್ತೆ ನಿಮಗೆ. ಸಪೋಸ್ ನಾನು ಮೊನ್ನೆ ಆಪರೇಷನ್ ಸಿಂಧೂರ್ ಇದಾದಾಗ ಲಿಟ್ರಲಿ ಒಂದು ವಾರ್ ಫೀಲ್ಡಲ್ಲಿ ಏನು ನಡೆಯಬಹುದೋ ಅದನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡಿ ತೋರಿಸಿದ್ವಿ ನಾವು. ಅದು ಟ್ಯಾಂಕರ್ ಆಗಬಹುದು, ಸುದರ್ಶನ್ S-400 ಕೆಲಸ ಮಾಡುತ್ತೆ, ಸುದರ್ಶನ ಚಕ್ರ ಹೇಳಿದಾಗ ಸುದರ್ಶನ ಚಕ್ರ ಬರಬೇಕು ನಮಗೆ. ಅಲ್ಲಿ ರಿಸೀವಿಂಗ್ ಯಾವುದಿರುತ್ತೆ, ಕ್ಷಿಪಣಿ ಯಾವ್ದು ಮಾಡುತ್ತೆ, ಆ ಕಡೆಯಿಂದ ಬರುವಂಥ ಕ್ಷಿಪಣಿಯನ್ನು ಯಾವುದು ಹೊಡೆದು ಹಾಕುತ್ತೆ, ಈ ಥರ ಪ್ರೆಸೆಂಟೇಷನ್. ಯುಕ್ರೇನ್ ರಷ್ಯಾ ವಾರ್ ಎಲ್ಲಿ ಪ್ಲೇಸಲ್ಲಿದ್ದೀವಿ, ಮ್ಯಾಪು ನಾವೆಲ್ಲಿದ್ದೀವಿ ಇವತ್ತಿಗೆ, ಯಾವ ಜಾಗದಿಂದ ಅಲ್ಲಿ ಅಟ್ಯಾಕ್ ಆಗ್ತಿದೆ, ನಮ್ಮ ಭಾರತದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಈ ಥರದ ಒಂದು ಎಕ್ಸ್ಪ್ಲನೇಷನ್ ಇದೆಯಲ್ಲ, ಇದು TV ಜರ್ನಲಿಸಮ್ನ ಇನ್ನೊಂದು ಮಜಲು. ಇದು ನಿಮ್ಗೆ ಯಾವಾಗಲೂ ನೋಡ್ಕೊಳ್ಳಿ, ನೀವು ಸೀದಾ ಸಾಧವಾಗಿ ಸುಮ್ಮನೆ ನಿಂತ್ಕೊಂಡು ಪ್ರೆಸೆಂಟೇಷನ್ ಮಾಡುವುದಕ್ಕೂ ಈ ಪ್ರೆಸೆಂಟೇಷನ್ ನೀವು ರೂಢಿಸಿಕೊಳ್ಳುವುದಕ್ಕೂ ಬಹಳ ಬಹಳ ದೊಡ್ಡ ಒಂದು ಅಂತರ ಮತ್ತು ವ್ಯತ್ಯಾಸಗಳಿರ್ತವೆ. ಅದು ಐ ಕ್ಯಾಚಿಂಗ್ ಕೂಡ ಹೌದು, ಇನ್ಫಾರ್ಮೇಟಿವ್ ಕೂಡ ಹೌದು. S-400 ಸುದರ್ಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ? ಒಂದು ವಿಮಾನ ಬಿದ್ದು ಹೋಯಿತು, ಸತ್ತು ಹೋಗ್ಬಿಟ್ರು 7 ಜನ, ಏನು ಎಕ್ಸ್ಪ್ಲೈನ್ ಮಾಡ್ತೀರಿ ನೀವು? ಎಲ್ರಿಗೂ ಅದೇ ಸುದ್ದಿನೇ, ವಿಮಾನ ಬಿದ್ದು ಹೋಯಿತು, 7 ಜನ ಸತ್ತು ಹೋಗ್ಬಿಟ್ರು. ಇದರಾಚೆಗೆ ವಿಮಾನ ಅಂದ್ರೆ ಏನು, ಯಾವ ತರಹದ ವಿಮಾನದಲ್ಲಿ ಅವ್ರು ಹೋಗ್ತಾ ಇದ್ರು, ಅವ್ರು ಯಾವ ಜಾಗದಲ್ಲಿ ಕೂತಿದ್ರು, ಆ 11A ಆ ಸೀಟ್, ಅದು ಏರ್ ಇಂಡಿಯಾದಲ್ಲಿ 11A 11B ಅವನು ಪಾರಾದ್ನಲ್ಲ, ವಿಂಡೋ ಸೈಡ್ ಸೀಟ್ ಯಾವುದೋ ಒಂದು ಎಮರ್ಜೆನ್ಸಿ 11B, ಆ ಸೀಟಿನ ಮಹತ್ವ ಏನು, ಏರೋಪ್ಲೇನ್ ಅದು ಎಲ್ಲಿರುತ್ತೆ, ಎಲ್ಲ ಅದನ್ನೇ ಬುಕ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ. ನಾನು ಹೇಳಬೇಕಾಗ ಏರ್ ಇಂಡಿಯಾ ವಿಮಾನದಲ್ಲಿ ಟೋಟಲ್ ಎಷ್ಟು ಸಿಸ್ಟಮ್ಗಳು ಅಟ್ ಎ ಟೈಮ್ ಫೇಲ್ಯೂರ್ ಆಗಿ ಆ ವಿಮಾನ ಬಿದ್ದು ಹೋಯಿತು. ಕಾಕ್ಪಿಟ್ ಅಂದರೆ ಏನು, ವಾಯ್ಸ್ ರೆಕಾರ್ಡರ್ ಅಂದರೆ ಏನು, ಆನಂತರದಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂದರೆ ಏನು, ಅವ್ರನ್ನ ಕೂರಿಸ್ಕೋಬೇಕು, ಅವ್ನಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಏನು ಮಿಸ್ಟೇಕ್ ಆಗಿರಬಹುದು, ಈ ಥರದ ಎಕ್ಸ್ಪ್ಲನೇಷನ್ ಇದೆಯಲ್ಲ, ನಿಮ್ಗೆ ಇನ್ನೊಂದು ತೂಕಕ್ಕೆ ತಗೊಂಡು ಹೋಗ್ತವೆ, ಜನಗಳು ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಇದೆಲ್ಲದರ ಆಚೆಗೆ ನಾವೆಲ್ಲಿಯೂ ಕೂಡ ಸತ್ಯವನ್ನು ಹೇಳಬೇಕೇ ವಿನಃ ಸುಳ್ಳನ್ನು ವೈಭವೀಕರಿಸಿ. ನ್ಯಾಷನಲ್ ಕಾಲೇಜ್ ಜಯನಗರ್ ಈ ಶಬ್ದ ನನ್ನ ಜೀವನದಲ್ಲಿ ಎಂದಿಗೂ ಮರೆಯೋಕ್ಕಾಗದಿರುವಂಥ ಒಂದಷ್ಟು ಪದಗಳ ಜೋಡಣೆ. ಅದು ಮೊಟ್ಟ ಮೊದಲಿಗೆ ಯಾದಳ ಮನೆತನ, ಶ್ರೀಯುತ ಪೂಜ್ಯ ಪದ್ಮಭೂಷಣ H. ನರಸಿಂಹಯ್ಯ ಸರ್ ಅವರ ಪಾದಾರವಿಂದಗಳಲ್ಲಿ ನಮಿಸ್ತಾ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರು, ಈ ಕಾಲೇಜಿನ ಅಭಿವೃದ್ಧಿಗೆ ಉನ್ನತಿಗೆ ಶ್ರಮಿಸ್ತಾ ಇರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಮಸ್ಕರಿಸ್ತಾ, ಈ ದಿನದ ಟಾಪಿಕ್ ದ ಚೇಂಜಿಂಗ್ ಫೇಸ್ ಆಫ್ TV ಜರ್ನಲಿಸಮ್ ಆ್ಯಂಡ್ ನ್ಯೂಸ್ ಪ್ರೆಸೆಂಟೇಷನ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಬಂದಿದ್ದೀನಿ. ಡೈರೆಕ್ಟ್ ನಾನು ಜರ್ನಲಿಸಮ್ ವಿಚಾರಕ್ಕೆ ಬಂದ್ಬಿಡ್ತೀನಿ ಈಗ. ಸೊ TV ಜರ್ನಲಿಸಮ್ ಅಂತ ಇವತ್ತಿಗೆ ಏನು ನಾವು ನೋಡ್ತಾ ಇದ್ದೀವೋ, ನಾವು DD ಚಾನಲ್ ನಾವು ನೋಡಬೇಕಾದ್ರೆ ಏನು ನೋಡ್ತಾ ಇದ್ವೋ ಬಹಳ ವಿಭಿನ್ನ. ಇಲ್ಲಿ ಎಷ್ಟೊಂದು ಜನ DD ನೋಡೇ ಇಲ್ಲ ಅಂತ ಕಾಣುತ್ತೆ. DD ನ್ಯೂಸ್ ನಾನು ನೋಡ್ತಾ ಬೆಳೆದಿದ್ದೀವಿ, ರಾತ್ರಿ 7:35 ವಾರ್ತೆಗೆ ನಾವು ನೋಡಿದ್ದೀವಿ. ಇದ್ರ ಯಾರಾದರೂ 7:35 ವಾರ್ತೆಗಳು ಓದುತ್ತಿರುವವರು, ಪ್ರದೇಶ ಸಮಾಚಾರ ಯಾರಾದರೂ? ಪ್ರಾಬಲಿ ಇಲ್ಲ. ನಾವೆಲ್ಲ 80s ಕಿಡ್ಸ್ ನಾವು.
ಇದೆಲ್ಲ ನೋಡ್ಕೊಂಡು ಬೆಳೆದಂಥವ್ರು. ಅಲ್ಲೇನಿತ್ತು ಅಂತ ಹೇಳಿದ್ರೆ, ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಮಾಕಾಂತ್. ಇದೇ ಟೋನ್ ಇರ್ತಿತ್ತು, ಇದೇ ಪ್ರೆಸೆಂಟೇಷನ್ ಇರ್ತಾ ಇತ್ತು. ಅವರಿಗೆ ನೀವು ನ್ಯೂಸ್ ಕೇಳ್ತೀರಾ ಬಿಡ್ತೀರಾ, ನಿಮ್ಮನ್ನು ಎಕ್ಸೈಟ್ ಮಾಡ್ತಾ ಇದ್ದೀನ ನಾನು ನಿಮ್ಮ ಅಟೆನ್ಷನ್ ನಾನು ಗ್ರ್ಯಾಬ್ ಮಾಡ್ತಾ ಇದ್ದೀನ, ಇದರ ಅವಶ್ಯಕತೆ ಇರ್ತಾ ಇರಲಿಲ್ಲ ಅವ್ರಿಗೆ. ನನ್ನ ಕರ್ತವ್ಯ ಶುದ್ಧ, ಸ್ಫುಟವಾದ, ಅಸ್ಖಲಿತ, ವ್ಯಾಕರಣ ದೋಷವಿಲ್ಲದ ಶಬ್ದ ಭಂಡಾರದಿಂದ ಬಂದಂತಹ ಮಾತುಗಳನ್ನು ಅವರ ವಾಕ್ಯಗಳಲ್ಲಿ ಹೇಳಿ ಸುದ್ದಿಯನ್ನು ನಿರೂಪಿಸಿ ನಿರ್ಗಮಿಸ್ತಾ ಇದ್ರು. ಇದಾದ ಮೇಲೆ ನಾವು ಚೆಕ್ ಮಾಡಿಕೊಂಡಾಗ, ಇದೇ ಜರ್ನಲಿಸಮ್ ಅಂತ ಬಂದಾಗ ಅವಾಗೆಲ್ಲ ಒಂಥರ ಕೂಲ್ ಕಂಪೋಸ್ಡ್ ಆ್ಯಂಕರ್ಸ್ ಇರ್ತಾ ಇದ್ರು. ಇದಾದ ಮೇಲೆ ಫೇಸ್ ಚೇಂಜ್ ಆಗುತ್ತೆ, ವಿದ್ಯಮಾನಗಳು ಬದಲಾಗಕ್ಕೆ ಶುರುವಾಗ್ತವೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆರ್ ಎಲ್ಸ್ LPG ಇದು ಯಾವಾಗ ಈ ದೇಶಕ್ಕೆ ದಾಂಗುಡಿ ಇಡ್ತು ಅಥವಾ ಸ್ಟಾರ್ಟ್ ಆಯಿತು, ಇದು ಮಾಧ್ಯಮ ಲೋಕವನ್ನು ಕೂಡ ಬಿಡಲಿಲ್ಲ. ಮಾಧ್ಯಮ ಪತ್ರಿಕೋದ್ಯಮ ನೋಡಿ, ಮಾಧ್ಯಮ ಪತ್ರಿಕೋದ್ಯಮ ಆಯಿತು. ಉದ್ಯಮ ಅವಾರ್ಡ್ ಇದೆ ನೋಡಿ, ಉದ್ಯಮ. ಏನು ಉದ್ಯಮ ಅಂದರೆ ಕೈಂಡ್ ಆಫ್ ಬಿಸ್ನೆಸ್. ಏನಾಗ್ಬಿಡುತ್ತೆ, ನಮ್ಮಿಂದ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಪತ್ರಕರ್ತರು ಅಂದರೆ ನೀವು ಸುಮ್ಮನೆ ದುಡೀರಿ, ಸಮಾಜಕ್ಕೋಸ್ಕರ ದುಡೀರಿ ನೀವು. ಆಯಿತು, ದುಡಿಯೋಣ. ಮೊದಲೆಲ್ಲ ಒಂದು 40 ವರ್ಷಗಳ ಮುಂಚೆ ಏನು ಮಾಡ್ಕೊಂಡಿದ್ಯಪ್ಪ ಅಂತ ಹೇಳಿದ್ರೆ, ಪತ್ರಕರ್ತ ಅಂದರೆ ಅದು ಸರಿಯಪ್ಪ, ಜೀವನಕ್ಕೆ ಏನು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ರು. ಹೊಟ್ಟೆಪಾಡಿಗೆ ಏನು ಮಾಡ್ಕೊಂಡಿದ್ಯಾ ನೀನು ಅಂತ. ಅಂದರೆ ಅದರಲ್ಲೇನೂ ದುಡ್ಡಿಲ್ಲ ಅಂತ. ಡಾಕ್ಟರ್ಸ್ ಪ್ರೊಫೆಷನ್ ಹೇಗೋ, ಸೈನಿಕನ ದೇಶನಿಷ್ಠೆ, ವೃತ್ತಿನಿಷ್ಠೆ, ಅವನ ತಾಯಿ ನೆಲದ ನಿಷ್ಠೆ ಹೇಗೋ, ನಮ್ಮದು ಹಾಗೇನೆ. ಈ ಪತ್ರಿಕೋದ್ಯಮಕ್ಕೆ ಕೆಲವರು ಬಂಡವಾಳ ಹೂಡಕ್ಕೆ ಶುರು ಮಾಡಿದಾಗ, ಅಟ್ ದ ಸೇಮ್ ಟೈಮ್ ಪತ್ರಿಕೋದ್ಯಮದಿಂದನೂ ಕೂಡ ಹಣ ಎಕ್ಸ್ಪೆಕ್ಟ್ ಮಾಡುವಂತಹ ಸಂಸ್ಥೆಗಳು ಶುರುವಾದವು. ಅಂದರೆ ನಾನು ನಿಮ್ಮ ವಾಹಿನಿಯನ್ನು ಜನಗಳಿಗೆ ನೋಡುವಂತೆ ಮಾಡುತ್ತೇನೆ, ಇದಕ್ಕೆ ಬದಲಿಯಾಗಿ ನೀವು ನನಗೇನು ಕೊಡ್ತೀರಾ ಅಂತ ಅಲ್ವಾ.